ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನನ್ನನ್ನು ಕೆಣಕಿದ್ರೆ ಹುಷಾರ್. ನನ್ನ ಜೊತೆಗೆ ಡೀಲ್ ಮಾಡಬೇಕಾದ್ರೆ ಯಾರ ಜೊತೆಗೆ ಮಾಡ್ತಾ ಇದ್ದೀರಂತ ಯೋಚನೆ ಮಾಡಿ. ಪ್ರಧಾನಮಂತ್ರಿಗಳಿಗೆ ಹೆದರದೇನೆ ಜೈಲಿಗೆ ಹೋದವನು ನಾನು. ನೀವ್ಯಾರ್ರೀ ಅನ್ನೋ ರೀತಿಯಲ್ಲಿ ಅವತ್ತು ಅಬ್ಬರಿಸಿ ಬೊಬ್ಬಿರಿದು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದು. ಯಾರಿಗೆ? ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ. ಯಾಕೆ? ಆ ಒಂದು ಪತ್ರಕ್ಕೆ ನೋಡಿ. ಪ್ರಧಾನಮಂತ್ರಿ ಹೋಮ್ ಮಿನಿಸ್ಟರ್ಗೆ ಹೆದರಿಲ್ಲ. ಅವನ್ ಯಾರೋ ಹೆಬ್ಬಾರ್ಗೆ ನಾನು ಹೆದರುತ್ತೀನ. ಅಪಾರ್ಟ್ಮೆಂಟ್ ನಿವಾಸಿಯ ಜೊತೆ ಫೈಟ್ಗಿಳಿದ ಡಿಕೆ. ನಾನ್ ಯಾರು ಅಂತ ಗೊತ್ತಿಲ್ಲ ಎಂದು ಡಿಸಿಎಂ ಗುಟುರು. ಇನ್ನು ನಾನು ಯಾರು ಅಂತ ಕೆಲವರು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅಪಾರ್ಟ್ಮೆಂಟ್ ಆಸ್ತಿ ಹಕ್ಕುಗಳ ನಿರ್ವಹಣೆ ಬಗ್ಗೆ ಸ್ಪಷ್ಟತೆ ಬೇಕು ಅಂತ ಕಿರಣ್ ಹೆಬ್ಬಾರ್ ಅನ್ನೋರು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ರು. ಲೆಟರ್ ನೋಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನೀಗಿ ಕೆಂಡವಾಗಿದ್ರು. ಇನ್ನು ನಾನು ಯಾರು ಅಂತ ಕೆಲವರು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ. ಹೌದು, ಕೇಳಿಸ್ಕೊಂಡ್ರಲ್ಲ. ಇದೇ ಧಾಟಿಯಲ್ಲಿ ಡಿಸಿಎಂ ಡಿಕೆಶಿ ಗರಂ ಆಗಿದ್ರು. ನಂಗೆ ವಾರ್ನ್ ಮಾಡೋದಾ? ನಾನ್ ಯಾರು ಅನ್ನೋದೇ ಕೆಲವರಿಗೆ ಗೊತ್ತಿಲ್ಲ. ಎಲ್ಲರನ್ನು ಹೆದರಿಸದ ಹಾಗೆ ನನ್ನನ್ನ ಹೆದರಿಸೋಕೆ ಆಗೋಲ್ಲ. ನನ್ನ ಜೊತೆ ಡೀಲ್ಗೂ ಮುನ್ನ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಭ್ರಮೆ ಬೇಡ ಅಂತ ಕೆಂಡಾಮಂಡಲರಾದ್ರು. ವಿಧಾನಸೌಧದಲ್ಲಿ ಅಪಾರ್ಟ್ಮೆಂಟ್ ಸಂವಾದದಲ್ಲಿ ವೇದಿಕೆಯ ಮೇಲೆ ಪತ್ರ ಓದಿ ಕೋಪ ತಾಪ ಪ್ರದರ್ಶಿಸಿದ್ರು. ಇನ್ನು ನಾನು ಯಾರು ಅಂತ ಕೆಲವರು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋನು ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ. ಈ ಭ್ರಮೆ ಎಲ್ಲ ನಮ್ಮ ಹತ್ರ, ಈ ಸರ್ಕಾರದ ಹತ್ರ ಥ್ರೆಟನ್ ಮಾಡೋದನ್ನ ನೀವು ಬಿಟ್ಬಿಟ್ಟು ನಿಮ್ ಕೆಲಸ ಮಾಡ್ಕೊಂಡು ನಿಮ್ಗೆ ಒಳ್ಳೇದಾಕೋದಕ್ಕೆ ಏನಾಗಬೇಕೋ ಆ ಕೆಲಸನ ನೀವು ಮಾಡ್ಕೊಳ್ಳಿ. ಜೊತೆಗೆ ಇಷ್ಟೆಲ್ಲ ಅಪಾರ್ಟ್ಮೆಂಟ್ ನವರಿಗೆ ಸಹಾಯ ಮಾಡಿದ್ರು, ನನ್ನ ತಮ್ಮನ ಸೋಲಿಸಿದ್ರಿ ಅಂತಲೂ ಬೇಸರ ವ್ಯಕ್ತಪಡಿಸಿದ್ರು. ಕಾವೇರಿ ನೀರು ಬರ್ತಾ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಒದ್ದಾಡಿ ನೀರು ತಂದು ಸೌಕರ್ಯಗಳನ್ನ ಒದಗಿಸಿಕೊಟ್ಟಿದ್ದೇವೆ. ಆದ್ರೂ ನನ್ನ ತಮ್ಮನನ್ನ ಸೋಲಿಸಿದ್ರಿ ಎಂದು ಕುಟುಕಿದ್ರು. ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು 100 ಅಪಾರ್ಟ್ಮೆಂಟ್ ಬಂದಿದೆ. ಕಾವೇರಿ 5th ಸ್ಟೇಜ್ ಕನೆಕ್ಷನ್ ಇರಲಿಲ್ಲ. ಆದ್ರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ. ಬಹಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನನಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ಇನ್ನು ಡಿಸಿಎಂ ಮಾತಿನ ವೈಖರಿಗೆ ಒಂದು ಕ್ಷಣ ನಿವಾಸಿಗಳು ತಬ್ಬಿಬ್ಬಾಗಿದ್ರು. ಇನ್ನು ಪತ್ರ ಬರೆದ ಕಿರಣ್, ನಾನು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಒಳ್ಳೆಯದಾಗ್ಲಿ ಅನ್ನುವ ಉದ್ದೇಶದಿಂದ ಪತ್ರ ಬರೆದೆ. ಡಿಸಿಎಂಗೆ ಬೆದರಿಕೆ ಹಾಕುವಷ್ಟು ದೊಡ್ಡವನಲ್ಲ ಅಂತ ಹೇಳಿದ್ರು. ನಮ್ದು ಒಂದು ರಿಕ್ವೆಸ್ಟ್ ಏನಂದ್ರೆ, ಕಾವೇರಿ ಕನೆಕ್ಷನ್ ಬಗ್ಗೆ, ಅಪಾರ್ಟ್ಮೆಂಟ್ ಬಗ್ಗೆ ಎಸ್ಪೆಷಲಿ, ಓಕೆ, ಅಪಾರ್ಟ್ಮೆಂಟ್ಗಳು ಲಕ್ಷಗಟ್ಟಲೆ ದುಡ್ಡು ತೊಗೊತಾರೆ. ಅದು 20 ಅಪಾರ್ಟ್ಮೆಂಟ್ ಆಗಿರ್ಬೋದು, 25 ಅಪಾರ್ಟ್ಮೆಂಟ್ ಆಗಿರ್ಬೋದು, 100 ಅಪಾರ್ಟ್ಮೆಂಟ್ ಆಗಿರ್ಬೋದು. ಅದೇ ಇಂಡಿವಿಜುವಲ್ ಮನೆಗೆ ಹೋದರೆ ಬರೀ 15,000 20,000 ತೊಗೊತಾರೆ. ಅದು ಅವರಿಗೆ ಒಂದು ಕನೆಕ್ಷನು, ಅಪಾರ್ಟ್ಮೆಂಟ್ಗೂ ಒಂದೇ ಕನೆಕ್ಷನು. ಇದು ಅನ್ಯಾಯ ಆಗ್ತಾ ಇದೆ. BWSS ಇಂದ ಇದನ್ನು ಡಿ ಕೆ ಶಿವಕುಮಾರ್ ಇದನ್ನು ನೋಡಬೇಕು. ಇದನ್ನು ನೋಡಿಬಿಟ್ಟು ಅವರು ಇದನ್ನು ಕರೆಕ್ಟ್ ಮಾಡಲೇಬೇಕು. ರೆಸಿಡೆಂಟ್ಸ್ ಇರೋ ಬೆಂಗಳೂರಲ್ಲಿ 40,000 50,000 ಅಪಾರ್ಟ್ಮೆಂಟ್ ಇದೆ. ಯಾರೊಬ್ಬರು ಧ್ವನಿ ಎತ್ತಲೇಬೇಕು. ಬಟ್ ಅದ್ರ ಪಾಸಿಟಿವ್ ಆಗಿ ಎತ್ತಿದ್ದೀವಿ. ಕರೆಕ್ಟಾಗಿ ಏನು ಮಾತಾಡಿಲ್ಲ. ನಮ್ಮ ಕೇಳಿರೋದು ಆ ಥರ ಆದಷ್ಟು ಬೇಗ ಮಾಡಿಕೊಡಿ ಅಂತ. ನಾವು ಅದನ್ನು ಪಾಸಿಟಿವ್ ಆಗೇ ತೊಗೊಂಡಿದ್ದೀವಿ ಮೇಡಮ್. ಒಟ್ಟಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ಡಿಸಿಎಂ ವರ್ತನೆ ಇದ್ದಿದ್ದು ನಿಜ. ಒಂದು ಪತ್ರ ಬರೆದ ಕಾರಣಕ್ಕೆ ಡಿಸಿಎಂ ಹುದ್ದೆಯಲ್ಲಿದ್ದವರು ಈ ಪರಿ ಕಿಡಿಕಿಡಿಯಾಗೋದು ಸರಿನಾ ಅನ್ನೋ ಪ್ರಶ್ನೆಯೂ ಮೂಡಿಸಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.